ಅಷ್ಟರಲ್ಲಿ ಅವಳ ಫೋನ್ಗೆ ತಾತನ ಸಂದೇಶ ಬಂತು. ಸೋಲು ಬಂದರೆ ದಾರಿ ಬದಲಿಸು, ಗುರಿಯನ್ನಲ್ಲ. ಒಂದು ನಿರ್ಧಾರ ಜೀವನವನ್ನೇ ಬದಲಿಸಿದ ಕಥೆ. ಮಳೆ ಸುರಿಯುತ್ತಿತ್ತು. ಸಣ್ಣ ಹಳ್ಳಿಯ ಹೆಸರು ಚಂದನವನ. ಹಳ್ಳಿಯ ಕೊನೆಯಲ್ಲಿದ್ದ ಹಳೆಯ ಮಣ್ಣಿನ ಮನೆಯಲ್ಲಿ 19 ವರ್ಷದ ಅಭಿಲಾಷ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದಳು. ತಂದೆ ಕೆಲವು ವರ್ಷಗಳ ಹಿಂದೆ ಅಪಘಾತದಲ್ಲಿ ಮೃತಪಟ್ಟಿದ್ದರು. ತಾಯಿ ದಿನವಿಡೀ ಕೂಲಿ ಕೆಲಸ ಮಾಡಿ ಮನೆ ನಡೆಸುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಅಭಿಲಾಷ ಎದ್ದೇಳು ಮಗ, ಸೂರ್ಯೋದಯ ಆಗಿದೆ. ತಾಯಿಯ ಧ್ವನಿ ಕೇಳಿ ಅಭಿಲಾಷ ನಿಧಾನವಾಗಿ ಕಣ್ಣು ತೆರೆದಳು. ಅವಳು ಹಾಸಿಗೆಯಿಂದ ಎದ್ದು ಹೊರಗೆ ಬಂದಳು. ಮನೆಯ ಮುಂದೆ ನಿಂತಿದ್ದ ಜನರು ಅವಳನ್ನು ನೋಡಿ ನಗುತ್ತಿದ್ದರು. ಇವಳು ಏನು ಸಾಧನೆ ಮಾಡ್ತಾಳೆ, ತಂದೆ ಬಿಟ್ಟ ಸಾಲ ತೀರಿಸೋಕೂ ಆಗಲ್ಲ. ದಿನವಿಡೀ ಕನಸು ಕಾಣ್ತಾಳೆ, ಕೆಲಸ ಏನೂ ಮಾಡಲ್ಲ. ಆ ಮಾತುಗಳು ಅಭಿಲಾಷನ ಹೃದಯಕ್ಕೆ ಚೂರಿಯಂತೆ ಚುಚ್ಚಿದವು. ಅವಳು ಯಾವುದೇ ಉತ್ತರ ಕೊಡಲಿಲ್ಲ. ತಾಯಿ ಮಾತ್ರ ಒಂದು ಮಾತು ಹೇಳಿದರು. ಇವತ್ತು ನಿನ್ನನ್ನು ನೋಡಿ ನಗುವವರು ಒಂದು ದಿನ ನಿನ್ನ ಯಶಸ್ಸಿಗೆ ಚಪ್ಪಾಳೆ ತಟ್ಟುತ್ತಾರೆ. ಆ ಮಾತು ಅಭಿಲಾಷಳ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ಆ ದಿನ ಸಂಜೆ ಹಳ್ಳಿಯ ಕೆರೆಯ ಬಳಿ ಒಬ್ಬ ವಯಸ್ಸಾದ ವ್ಯಕ್ತಿ ಒಬ್ಬನೇ ಕುಳಿತಿದ್ದ. ಅಭಿಲಾಷ ಅಲ್ಲಿಗೆ ಹೋದಳು. ತಾತ, ನಾನು ಜೀವನದಲ್ಲಿ ಏನಾದರೂ ದೊಡ್ಡವಳಾಗುತ್ತೇನಾ? ತಾತ ನಗುತ್ತಾ ಹೇಳಿದರು. ನಿನ್ನನ್ನು ಒಂದು ಪ್ರಶ್ನೆ ಕೇಳುತ್ತೇನೆ. ಒಂದೇ ದಿನದಲ್ಲಿ ಮರ ಬೆಳೆಯುತ್ತದೆಯಾ? ಇಲ್ಲ. ಹಾಗಾದರೆ ಯಶಸ್ಸು ಒಂದೇ ದಿನದಲ್ಲಿ ಹೇಗೆ ಬರುತ್ತದೆ? ಅಭಿಲಾಷ ಮೌನವಾಗಿ ನಿಂತಳು. ತಾತ ಮುಂದುವರಿಸಿದರು. ಯಶಸ್ಸು ಅದೃಷ್ಟದಿಂದ ಬರುವುದಿಲ್ಲ. ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಸರಿಯಾದ ನಿರ್ಧಾರಗಳಿಂದ ಬರುತ್ತದೆ. ಆ ರಾತ್ರಿ ಅಭಿಲಾಷಗೆ ನಿದ್ರೆ ಬರಲಿಲ್ಲ. ಅವಳು ತನ್ನ ಹಳೆ ಡೈರಿಯನ್ನು ತೆಗೆದುಕೊಂಡು ಮೊದಲ ಬಾರಿಗೆ ಒಂದು ವಾಕ್ಯ ಬರೆದಳು. ಇಂದಿನಿಂದ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರಿ. ಅದೇ ಒಂದು ಸಾಲು ಅವಳ ಜೀವನವನ್ನು ಬದಲಿಸುವ ಮೊದಲ ಹೆಜ್ಜೆಯಾಗಿತ್ತು. ಮರುದಿನ ಬೆಳಿಗ್ಗೆ ಗಡಿಯಾರದಲ್ಲಿ 4 ಗಂಟೆ. ಇಡೀ ಹಳ್ಳಿ ಇನ್ನೂ ನಿದ್ರೆಯಲ್ಲಿತ್ತು. ಅಭಿಲಾಷ ಮಾತ್ರ ಎದ್ದು ಮನೆಯ ಹೊರಗೆ ಬಂದಳು. ತಂಪಾದ ಗಾಳಿ ಬೀಸುತ್ತಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಇನ್ನೂ ಮಿನುಗುತ್ತಿದ್ದವು. ಅವಳು ತಾತ ಹೇಳಿದ ಮಾತನ್ನು ನೆನಪಿಸಿಕೊಂಡಳು. ದೊಡ್ಡ ಕನಸು ಕಾಣುವವರು ಇತರರಿಗಿಂತ ಮೊದಲು ಎದ್ದೇಳುತ್ತಾರೆ. ಆ ದಿನದಿಂದ ಅವಳ ಜೀವನ ಬದಲಾಗತೊಡಗಿತು. ಪ್ರತಿದಿನ ಬೆಳಗ್ಗೆ ಓಟ, ನಂತರ ಪುಸ್ತಕ ಓದುವುದು, ಮಧ್ಯಾಹ್ನ ಕೂಲಿ ಕೆಲಸ, ರಾತ್ರಿ ಹೊಸ ವಿಷಯಗಳನ್ನು ಕಲಿಯುವುದು. ಹೀಗೆ ದಿನಗಳು ಸಾಗಿದವು. ಮೊದಲ ಪರೀಕ್ಷೆ. ಒಂದು ದಿನ ಪಟ್ಟಣದಲ್ಲಿ ಕೆಲಸಕ್ಕೆ ಸಂದರ್ಶನ ಇತ್ತು. ಅಭಿಲಾಷ ಬಹಳ ನಿರೀಕ್ಷೆಯಿಂದ ಹೋದಳು. ಆದರೆ ಕ್ಷಮಿಸಿ, ನಿಮಗೆ ಅನುಭವ ಇಲ್ಲ ಎಂದು ಹೇಳಿ ಅವಳನ್ನು ಹೊರಗೆ ಕಳುಹಿಸಿದರು. ಹೊರಗೆ ಬಂದು ಅವಳು ಒಂದು ಮೂಲೆಯಲ್ಲಿ ಕುಳಿತು ಅತ್ತಳು. ನಾನು ಎಷ್ಟು ಪ್ರಯತ್ನ ಮಾಡಿದರೂ ನನಗೆ ಅವಕಾಶ ಸಿಗುವುದಿಲ್ಲ. ಅಷ್ಟರಲ್ಲಿ ಅವಳ ಫೋನ್ಗೆ ತಾತನ ಸಂದೇಶ ಬಂತು. ಸೋಲು ಬಂದರೆ ದಾರಿ ಬದಲಿಸು, ಗುರಿಯನ್ನಲ್ಲ. ಆ ಒಂದು ಸಾಲು ಅಳಿಗೆ ಮತ್ತೆ ಧೈರ್ಯ ನೀಡಿತು. ತಾಯಿಯ ತ್ಯಾಗ. ಒಂದು ರಾತ್ರಿ ಮಳೆ ಜೋರಾಗಿ ಸುರಿಯುತ್ತಿತ್ತು. ಅಭಿಲಾಷ ಮನೆಗೆ ಬಂದಾಗ ತಾಯಿ ಊಟ ಮಾಡಿರಲಿಲ್ಲ. ಅಮ್ಮ, ನೀನು ಊಟ ಮಾಡಿಲ್ಲವಾ? ತಾಯಿ ನಗುತ್ತಾ ಹೇಳಿದರು. ನನಗೆ ಹಸಿವು ಇಲ್ಲ ಮಗ. ಆದರೆ ಅಡುಗೆ ಮನೆಯಲ್ಲಿದ್ದ ಖಾಲಿ ಡಬ್ಬಿಗಳನ್ನು ನೋಡಿ ಅವಳಿಗೆ ಸತ್ಯ ಗೊತ್ತಾಯಿತು. ಮನೆಯಲ್ಲಿ ಅಕ್ಕಿಯೂ ಇರಲಿಲ್ಲ. ತಾಯಿ ತನ್ನ ಪಾಲಿನ ಊಟವನ್ನು ಅವಳಿಗಾಗಿಯೇ ಉಳಿಸಿದ್ದರು. ಆ ಕ್ಷಣ ಅಭಿಲಾಷಳ ಕಣ್ಣಲ್ಲಿ ನೀರು ತುಂಬಿತು. ಅವಳ ಮನಸ್ಸಿನಲ್ಲೇ ಶಪಥ ಮಾಡಿದಳು. ಒಂದು ದಿನ ನನ್ನ ತಾಯಿಗೆ ಯಾವುದೇ ಕೊರತೆ ಇರದ ಜೀವನ ಕೊಡುತ್ತೇನೆ ಎಂದು. ಕೆಲವು ದಿನಗಳ ನಂತರ ಊರಿನ ಜಾತ್ರೆ. ಎಲ್ಲರೂ ಹೊಸ ಬಟ್ಟೆ ಧರಿಸಿದ್ದರು. ಅಭಿಲಾಷ ಮಾತ್ರ ಹಳೆಯ ಬಟ್ಟೆ ಹಾಕಿಕೊಂಡಿದ್ದಳು. ಕೆಲವರು ನಗುತ್ತಾ ಹೇಳಿದರು, ಬಡವನ ಕನಸು ಯಾವತ್ತೂ ಕನಸೇ, ಇವನಿಂದ ಏನೂ ಆಗಲ್ಲ. ಅಭಿಲಾಷ ಉತ್ತರ ಕೊಡಲಿಲ್ಲ. ಅವಳು ಮೌನವಾಗಿ ಅಲ್ಲಿಂದ ಹೊರಟಳು. ಏಕೆಂದರೆ ಅವಳಿಗೆ ಗೊತ್ತಿತ್ತು, ಇಂದು ಮಾತನಾಡುವ ಸಮಯವಲ್ಲ, ಸಾಧಿಸುವ ಸಮಯ. ಒಂದು ಸಂಜೆ ಬಸ್ ನಿಲ್ದಾಣದಲ್ಲಿ ಒಬ್ಬ ವೃದ್ಧನ ಚೀಲ ಕೆಳಗೆ ಬಿತ್ತು. ಎಲ್ಲರೂ ನೋಡುತ್ತಿದ್ದರು. ಅಭಿಲಾಷ ಮಾತ್ರ ಓಡಿ ಹೋಗಿ ಸಹಾಯ ಮಾಡಿದಳು. ವೃದ್ಧರು ಕೇಳಿದರು, ಮಗಳೇ, ನಿನಗೆ ಏನು ಬೇಕು? ಅಭಿಲಾಷ ಉತ್ತರಿಸಿದಳು, ನನಗೆ ಹಣ ಬೇಡ ಸರ್, ಒಂದು ಅವಕಾಶ ಸಾಕು. ವೃದ್ಧರು ನಗುತ್ತಾ ತಮ್ಮ ಕಚೇರಿಯ ವಿಳಾಸವನ್ನು ಕೊಟ್ಟರು. ನಾಳೆ ನನ್ನ ಕಚೇರಿಗೆ ಬಾ. ಅಭಿಲಾಷಳಿಗೆ ಅದು ಜೀವನದ ಹೊಸ ಬಾಗಿಲು ತೆರೆಯಲಿರುವ ಮೊದಲ ಅವಕಾಶವಾಗಿತ್ತು.
ಅಭಿಲಾಷ ತನ್ನಲ್ಲಿದ್ದ ಒಂದೇ ಒಂದು ಸ್ವಚ್ಛವಾದ ಅಂಗಿ ಧರಿಸಿ ವೃದ್ಧರು ಕೊಟ್ಟಿದ್ದ ವಿಳಾಸಕ್ಕೆ ಹೊರಟಳು. ಅದು ನಗರದ ದೊಡ್ಡ ಕಂಪನಿಯ ಕಚೇರಿಯಾಗಿತ್ತು. ಗೇಟ್ ಬಳಿ ನಿಂತಿದ್ದ ಭದ್ರತಾ ಸಿಬ್ಬಂದಿ ಅವಳನ್ನು ಮೇಲಿಂದ ಕೆಳಗೆ ನೋಡಿ ಕೇಳಿದ, ಏನು ಕೆಲಸ? ನಿನ್ನೆ ಒಬ್ಬ ಸರ್ ಬರಲು ಹೇಳಿದರು. ಅಷ್ಟರಲ್ಲಿ ಆ ವೃದ್ಧರು ಹೊರಗೆ ಬಂದರು. ಅವಳನ್ನು ಒಳಗೆ ಕರೆದುಕೊಂಡು ಬನ್ನಿ. ಅಭಿಲಾಷಾ ಆಶ್ಚರ್ಯದಿಂದ ಒಳಗೆ ಹೋದಳು. ಅವರು ಸಾಮಾನ್ಯ ವ್ಯಕ್ತಿಯಲ್ಲ, ಆ ಕಂಪನಿಯ ಮಾಲೀಕರಾಗಿದ್ದರು. ಅವರು ನಗುತ್ತಾ ಹೇಳಿದರು, ನಿನ್ನೆ ಎಲ್ಲರೂ ನೋಡುತ್ತಿದ್ದರು, ಆದರೆ ಸಹಾಯಕ್ಕೆ ಬಂದದ್ದು ನೀನು ಮಾತ್ರ. ಕೆಲಸ ಕಲಿಯುವೆಯಾ? ಅಭಿಲಾಷಾ ಒಂದು ಕ್ಷಣವೂ ಯೋಚಿಸಲಿಲ್ಲ. ಸರ್, ಯಾವ ಕೆಲಸವಾದರೂ ಕಲಿಯುತ್ತೇನೆ. ಆ ದಿನದಿಂದ ಅವಳ ಹೊಸ ಜೀವನ ಆರಂಭವಾಯಿತು. ಪರಿಶ್ರಮದ ಫಲ. ಮೊದಲ ದಿನ ಅವಳಿಗೆ ದೊಡ್ಡ ಹುದ್ದೆ ಸಿಗಲಿಲ್ಲ. ಕಚೇರಿ ಸ್ವಚ್ಛಗೊಳಿಸುವುದು, ದಾಖಲೆಗಳನ್ನು ಜೋಡಿಸುವುದು, ಚಹಾ ತರುವುದು, ಅದೇ ಅವಳ ಕೆಲಸ. ಆದರೆ ಅವಳು ಯಾವ ಕೆಲಸವನ್ನು ಚಿಕ್ಕದು ಎಂದು ಭಾವಿಸಲಿಲ್ಲ. ಪ್ರತಿ ಕೆಲಸವನ್ನು ಮನಸಾರೆ ಮಾಡಿದಳು. ರಾತ್ರಿ ಮನೆಗೆ ಬಂದ ಮೇಲೂ ಪುಸ್ತಕಗಳನ್ನು ಓದುತ್ತಿದ್ದಳು, ಕಂಪ್ಯೂಟರ್ ಕಲಿಯುತ್ತಿದ್ದಳು, ಇಂಗ್ಲಿಷ್ ಮಾತನಾಡಲು ಅಭ್ಯಾಸ ಮಾಡುತ್ತಿದ್ದಳು. 1 ವರ್ಷ ಕಳೆದಿತು. ಕಂಪನಿಯಲ್ಲಿದ್ದ ಎಲ್ಲರಿಗೂ ಅಭಿಲಾಷಳ ಪ್ರಾಮಾಣಿಕತೆ ಗೊತ್ತಾಯಿತು. ಆದರೆ ಎಲ್ಲರಿಗೂ ಅವಳ ಬೆಳವಣಿಗೆ ಇಷ್ಟವಾಗಲಿಲ್ಲ. ಒಬ್ಬ ಹಿರಿಯ ಉದ್ಯೋಗಿ ರಾಕೇಶ್ ಅವಳ ಮೇಲೆ ಅಸೂಯೆಪಟ್ಟ. ಒಂದು ದಿನ ಕಂಪನಿಯ ಮುಖ್ಯ ಕಡತವನ್ನು ಮರೆಮಾಡಿ ತಪ್ಪನ್ನು ಅಭಿಲಾಷಳ ಮೇಲೆ ಹಾಕಿದ. ಮಾಲೀಕರು ಕೋಪದಿಂದ ಕೇಳಿದರು, ಅಭಿಲಾಷ, ಇದು ನಿಜವೇ? ಒಂದು ಕ್ಷಣ ಅಭಿಲಾಷಳ ಮನಸ್ಸು ಮುರಿದು ಹೋಯಿತು. ಆದರೆ ಅವಳು ಶಾಂತವಾಗಿ ಹೇಳಿದಳು, ಸರ್, ನಾನು ಮಾಡಿಲ್ಲ. ಆದರೆ ನನ್ನಿಂದ ತಪ್ಪಾಗಿದೆ ಎಂದು ನಿಮಗೆ ಅನಿಸಿದರೆ ಶಿಕ್ಷೆ ಸ್ವೀಕರಿಸುತ್ತೇನೆ. ಅವಳ ಕಣ್ಣಲ್ಲಿ ಸುಳ್ಳಿರಲಿಲ್ಲ. ಕೆಲವು ಗಂಟೆಗಳ ನಂತರ ಪರಿಶೀಲಿಸಿದಾಗ ಸತ್ಯ ಹೊರಬಂತು. ತಪ್ಪು ಮಾಡಿದವನು ರಾಕೇಶ್ ಎಂದು ತಿಳಿಯಿತು. ಮಾಲೀಕರು ಎಲ್ಲರ ಮುಂದೆ ಹೇಳಿದರು, ಪ್ರತಿಭೆ ನಿನ್ನನ್ನು ಮುಂದೆ ಕರೆದೊಯ್ಯಬಹುದು, ಆದರೆ ಪ್ರಾಮಾಣಿಕತೆಯೇ ನಿನ್ನನ್ನು ಎತ್ತರದಲ್ಲಿ ಉಳಿಸುತ್ತದೆ. ಆ ದಿನ ಅಭಿಲಾಷಳಿಗೆ ಪದೋನ್ನತಿ ಸಿಕ್ಕಿತು. ಮಾಲೀಕರು ಅಭಿಲಾಷಳನ್ನು ತಮ್ಮ ಕಚೇರಿಗೆ ಕರೆಸಿದರು. ನಾನು ನಿವೃತ್ತಿಯಾಗಲು ನಿರ್ಧರಿಸಿದ್ದೇನೆ. ಈ ಕಂಪನಿಯ ಒಂದು ಹೊಸ ಶಾಖೆಯ ಜವಾಬ್ದಾರಿಯನ್ನು ನಿನಗೆ ಕೊಡಲು ಬಯಸುತ್ತೇನೆ. ಅಭಿಲಾಷಳ ಕಣ್ಣುಗಳಲ್ಲಿ ನೀರು ತುಂಬಿತು. ಒಮ್ಮೆ ಕೆಲಸಕ್ಕಾಗಿ ಅಲೆದಿದ ಹುಡುಗಿ ಇಂದು ನೂರಾರು ಜನರಿಗೆ ಕೆಲಸ ಕೊಡುವ ಜವಾಬ್ದಾರಿಯನ್ನು ಪಡೆಯುತ್ತಿದ್ದಳು. ಅವಳು ತಕ್ಷಣ ತನ್ನ ತಾಯಿಗೆ ಕರೆ ಮಾಡಿದಳು. ಅಮ್ಮ, ನೀವು ಹೇಳಿದ ಮಾತು ನೆನಪಿದೆಯಾ? ಇವತ್ತು ನಗುವವರು ನಾಳೆ ಚಪ್ಪಾಳೆ ತಟ್ಟುತ್ತಾರೆ ಎಂದು. ಅದು ನಿಜವಾಗಿದೆ ಅಮ್ಮ. ತಾಯಿಯ ಕಣ್ಣಲ್ಲೂ ಸಂತೋಷದ ಕಣ್ಣೀರು ತುಂಬಿತು. ಅಭಿಲಾಷ ವೇದಿಕೆಯಿಂದ ಕೆಳಗೆ ಇಳಿದಳು. ಆ ಸಮಯದಲ್ಲಿ ಒಬ್ಬ ಪುಟ್ಟ ಹುಡುಗಿ ಅವಳ ಬಳಿಗೆ ಓಡಿಬಂದಳು. ಅವಳ ಕೈಯಲ್ಲಿ ಹಳೆಯ ಹರಿದ ಪುಸ್ತಕವಿತ್ತು. ಅಕ್ಕ, ನಾನು ಬಡವಳು. ಎಲ್ಲರೂ ನನ್ನಿಂದ ಏನೂ ಆಗಲ್ಲ ಅಂತಾರೆ. ಆದರೆ ನಿಮ್ಮ ಕಥೆ ಕೇಳಿದ ಮೇಲೆ ನನ್ನ ಕನಸನ್ನು ಬಿಡಲ್ಲ. ಅಭಿಲಾಷಳ ಕಣ್ಣಲ್ಲಿ ನೀರು ತುಂಬಿತು. ಅವಳು ಆ ಹುಡುಗಿಯನ್ನು ಅಪ್ಪಿಕೊಂಡಳು. ನಾನು ಕೂಡ ನಿನ್ನಂತೆಯೇ ಇದ್ದೆ. ನನ್ನನ್ನು ನಂಬಿದ ಮೊದಲ ವ್ಯಕ್ತಿ ನನ್ನ ಅಮ್ಮ. ಆಮೇಲೆ ನಾನು ನನ್ನನ್ನೇ ನಂಬಿದೆ. ಅವಳು ತನ್ನ ಬ್ಯಾಗಿಂದ ಒಂದು ಹೊಸ ಪುಸ್ತಕ ತೆಗೆದು ಆ ಹುಡುಗಿಗೆ ಕೊಟ್ಟಳು. ಈ ಪುಸ್ತಕದಲ್ಲಿ ನಿನ್ನ ಕನಸುಗಳನ್ನು ಬರೆಯುತ್ತಿರು. ಒಂದು ದಿನ ಅದನ್ನೆಲ್ಲ ನಿಜ ಮಾಡು. ಇಡೀ ಸಭಾಂಗಣ ಚಪ್ಪಾಳೆಯಿಂದ ಮೊಳಗಿತು. ಆ ದಿನ ಅಭಿಲಾಷ ಒಂದು ಟ್ರಸ್ಟ್ ಆರಂಭಿಸಿದಳು. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಪುಸ್ತಕಗಳು ಮತ್ತು ವಿದ್ಯಾರ್ಥಿ ವೇತನ ನೀಡಲು ಶುರು ಮಾಡಿದಳು. ಅವಳ ಯಶಸ್ಸು ಹಣದಲ್ಲಿರಲಿಲ್ಲ, ಅವಳು ಬದಲಿಸಿದ ನೂರಾರು ಜೀವನಗಳಲ್ಲಿತ್ತು. ಒಂದು ಸಂಜೆ ಅಭಿಲಾಷ ತನ್ನ ತಾಯಿಯ ಜೊತೆ ಮನೆಯ ಮುಂದೆ ಕುಳಿತಿದ್ದಳು. ಅವಳು ಆಕಾಶವನ್ನು ನೋಡುತ್ತಾ ನಿಧಾನವಾಗಿ ಹೇಳಿದಳು, ಅಮ್ಮ, ನೀನು ಹೇಳಿದ್ದೆ ನೆನಪಿದೆಯಾ? ಒಂದು ದಿನ ನನ್ನನ್ನು ನೋಡಿ ನಗುವವರು ಚಪ್ಪಾಳೆ ತಟ್ಟುತ್ತಾರೆ ಅಂತ. ತಾಯಿ ನಗುತ್ತಾ ಉತ್ತರಿಸಿದರು, ಇಂದು ಅವರು ಚಪ್ಪಾಳೆ ಮಾತ್ರ ತಟ್ಟುತ್ತಿಲ್ಲ, ನಿನ್ನಿಂದ ಸ್ಫೂರ್ತಿಯನ್ನು ಪಡೆಯುತ್ತಿದ್ದಾರೆ. ಅಭಿಲಾಷ ಆಕಾಶದ ಕಡೆ ನೋಡಿದಳು. ಅವಳ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಅವಳ ಜೀವನದ ದೊಡ್ಡ ಗೆಲುವು ಶ್ರೀಮಂತರಾಗುವಲ್ಲ, ಇನ್ನೊಬ್ಬರ ಜೀವನದಲ್ಲಿ ಆಶಯ ಬೆಳಕಾಗುವುದಾಗಿತ್ತು. ಕೊನೆಯ ಸಂದೇಶ: ಕನಸು ಕಾಣಲು ಹಣ ಬೇಕಿಲ್ಲ, ಧೈರ್ಯ ಬೇಕು. ಸೋಲು ಜೀವನದ ಅಂತ್ಯವಲ್ಲ, ಕೈ ಬಿಡುವುದೇ ನಿಜವಾದ ಸೋಲು. ಇಂದು ಒಂದು ಸಣ್ಣ ಹೆಜ್ಜೆ ಇಡಿ, ನಾಳೆ ನಿಮ್ಮ ಜೀವನವೇ ಬದಲಾಗಬಹುದು.